ಹಾಯ್ ಆಲ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ತೋಟಕ್ಕೆ ಬಂದಿದ್ದೆ. ತೋಟಕ್ಕೆ ಔಷಧಿ ಹೊಡೆಯೋದು ಬಂದಿದ್ದರು. ಹಾಗಾಗಿ ಹಾಗೆ ಒಂದು ಸರಿ ನೋಡ್ಕೊಂಬರೋಣ ಅಂತ ಬಂದೆ. ಹಾಗೆ ನಮ್ಮದು ಪಕ್ಕದ ಮನೆಯವ್ರ ಜಮೀನಲ್ಲಿ ಸಸಿ ಹಾಕಕ್ಕೆ ರೆಡಿ ಮಾಡ್ತಿದ್ರು. ಅದೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಈಗ ಮಳೆ ಇಲ್ಲ, ಮಳೆ ಕಮ್ಮಿ ಈ ಸರಿ. ಹಾಗಾಗಿ ಎಲ್ಲ ಔಷಧಿ ಹೊಡೆಯೋದೆಲ್ಲ ಲೇಟ್ ಆಯಿತು. ನಮ್ಮ ತೋಟಕ್ಕೆ ಇವತ್ತು ಔಷಧಿ ಹೊಡೆದು ಹಾಗೆ ಸ್ವಲ್ಪ ಕಾಳುಮೆಣಸು ಗಿಡ ಎಲ್ಲ ನೆಡೋಣ ಅಂತ ನೆಟ್ಟು ಕಾಳುಮೆಣಸು ಗಿಡ ನೆಟ್ಟು ಬಂದ್ವಿ. ಸ್ವಲ್ಪ ಕವರಿಗೂ ಹಾಕಿದ್ವಿ, ಹಾಗೆ ನಾವು ಬುಡದಲ್ಲೂ ಸ್ವಲ್ಪ ಕಾಳುಮೆಣಸು ಗಿಡ ನೆಟ್ಟಿದ್ವಿ. ಆಮೇಲೆ ಹಾಗೆ ತೋಟದಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದ್ವಿ. ನಾನು ಪತಿ ಮಾತ್ರ ಬಂದಿದ್ವಿ, ನನ್ನ ಮಗ ಬಂದಿರಲಿಲ್ಲ. ನಾವಿಬ್ಬರೇ ಇವತ್ತು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಫುಲ್ಲು ಬಿಸಿಲು, ಮಳೆ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ. ನಾನು ಹಾಗೆ ತೋಟದ ಹತ್ರ ತೆಂಗಿನಕಾಯಿ ಬಿದ್ದಿದೆಯಾ, ಹಾಗೆ ಹಲಸಿನಕಾಯಿ ಆಗಿತ್ತು, ಹಣ್ಣಾಗಿದೆ ಅಂತ ನೋಡೋಣ ಅಂತ ಬರ್ತಾ ಇದ್ದೆ. ತೆಂಗಿನಕಾಯಿ ಎಲ್ಲ ಬೀಳ್ತವೆ, ಅದನ್ನೆಲ್ಲ ರಾಶಿ ಮಾಡಬೇಕು. ಒಂದು ಕಡೆ ರಾಶಿ ಮಾಡಿ ಬರೋಣ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ. ಈ ಸರಿ ಸುಮ್ಮದು ಹೊಸ ಫಲ ಹಲಸಿನಕಾಯಿ ಬೆಳೆದಿತ್ತು. ತುಂಬ ದೊಡ್ಡದು, ತಿನ್ನೋಕ್ಕೂ ಸ್ವೀಟಾಗಿ ಚೆನ್ನಾಗಿತ್ತು. ಹಾಗೆ ಎಳ್ನೀರು ಬಿದ್ದಿತ್ತು. ಇದನ್ನೆಲ್ಲ ನೋಡಿಕೊಂಡು ಹಂಗೆ ನಿಧಾನ ಒಂದು ರೌಂಡ್ ತೋಟಕ್ಕೆ ಸುತ್ತ ಹಾಕ್ಕೊಂಡು ಬಂದೆ. ಅಷ್ಟೊತ್ತಿಗೆ ಮೋಟ್ರ್ ಆನ್ ಮಾಡೋಕ್ಕೆ ಹೇಳಿದ್ರು. ಅಲ್ಲಿ ಔಷಧಿ ಹೊಡೆದಿದ್ದೆಲ್ಲ ಡ್ರಮ್ ಎಲ್ಲ ತೊಳಿಬೇಕಿತ್ತು, ಹಾಗಾಗಿ ಮೋಟ್ರು ಆನ್ ಮಾಡೋಕ್ಕೆ ಹೇಳಿದರು. ಮೋಟ್ರು ಆನ್ ಮಾಡಿ ಹಾಗೆ ನಮ್ಮದೊಂದು ಚಿಕ್ಕ ಬಾವಿ ತೋರಿಸ್ತೀನಿ ನೋಡಿ. ನಮ್ಮ ತೋಟದ್ದು, ನಮಗೆ ತೋಟಕ್ಕೆ ಇದರಿಂದನೇ ನೀರು ಸಪ್ಲೈ ಆಗುತ್ತೆ. ಬೇಸಿಗೆಯಲ್ಲೆಲ್ಲ ಇದರಲ್ಲೇ ನೀರು ನಮಗೆ ಒಳ್ಳೆ ನೀರಿರುತ್ತೆ ಬೇಸಿಗೆಯಲ್ಲೂ. ಈ ಜಾಗ ಒಂಥರ ತಂಪು ಜಾಗ, ಹಾಗಾಗಿ ನೀರು ಚೆನ್ನಾಗೇ ಇರುತ್ತೆ. ಈಗ ನಾನು ತೆಂಗಿನಕಾಯಿ ಬಿದ್ದಿದೆಯಾ ನೋಡ್ತಾ ಇದ್ದೀನಿ. ಸ್ಪ್ರಿಂಕ್ಲರ್ ಹಾಕ್ತಿದ್ದು ಹೆಂಗಪ್ಪ ಹೋಗೋದಂತ ನೋಡ್ತಾ ಇದ್ದೆ. ಸುಮಾರು ತೆಂಗಿನಕಾಯಿ ಬಿದ್ದಿತ್ತು, ರಾಶಿ ಹಾಕೋಣ ಅಂತ ಬಂದೆ. ಎಳ್ನೀರು ಬಿದ್ದಿತ್ತು ಒಂದು. ತುಂಬ ಹಳ್ಳಿಲೆಲ್ಲ ಬಂದು ಎಳ್ನೀರೆಲ್ಲ ಉದುರಿಸಿ ಹಾಳು ಮಾಡಕ್ಕೆ ಹೋಗ್ತಾವೆ. ಸುಮಾರು ಬೆಳೆಸಿದ್ವಿ ಎಳ್ನೀರೆಲ್ಲ. ನಮ್ಮದು ತೋಟದಲ್ಲಿ ಒಂದು ಶೀತದ ದಂಡೆ ಹೂವು ಅಂತ ಕೇಳಿರ್ತೀರ ಅಂದ್ಕೊತೀನಿ. ಅದು ಬಿಡ್ತಾ ಇರುತ್ತೆ ವರ್ಷ. ನಾನು ನೋಡ್ತೀನಿ. ಈ ವರ್ಷ ನಂಗೆ ಅದ್ರ ನೆನಪೇ ಇಲ್ಲ. ಯಾಕೋ ಇವತ್ತು ಹೋಗಿ ನೋಡಿದ್ರೆ ಹೂವಾಗಿ ಒಣಗಿ ಹೋಗಿದೆ. ಈ ಸರಿ ನೋಡೋಕ್ಕೆ ಆಗಿಲ್ಲ, ಬೇಜಾರಾಯಿತು. ಇಟ್ಸ್ ಓಕೆ ಅಂಥೇಳಿ ಸುಮ್ಮನಾದೆ. ಹಾಗೆ ಇದು ಹೊಸ ಫಲ ನಮ್ಮದು ಹಲಸಿಂದು. ಅಂದರೆ ವರ್ಷ ಬಿಡುತ್ತೆ, ಆದರೆ ನಮಗೆ ತಿನ್ನೋಕ್ಕೆ ಸಿಗ್ತಾ ಇರಲಿಲ್ಲ. ಈ ಸರಿ ಕುಯ್ಕೊಂಡು ಬಂದ್ವಿ. ಒಂದು ಕುಯ್ದು ತಿಂದ್ವಿ ಆಲ್ರೆಡಿ. ಇನ್ನೊಂದು ಉಳ್ದಿತ್ತು, ಮನೆ ತಗೊಂಡೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ಶೀತದಂಡೆ ಹೂವಿನ ಗಿಡ ಎಲ್ಲಿದೆ ಅಂತ ನೋಡ್ತಾ ಇದ್ದೆ. ನೋಡಿ ತೋರಿಸ್ತೀನಿ ನೋಡಿ, ಇಲ್ಲೇ ಇದೆ. ಹೂವಾಗಿ ಆಲ್ರೆಡಿ ಒಣಗಿ ಹೋಗಿದೆ. ವರ್ಷವೂ ಬಿಡುತ್ತೆ, ಮಳೆಗಾಲದಲ್ಲೇ ಹೂ ಬಿಡುತ್ತೆ. ಶೀತದಂಡೆ ಅಂತ ಪಿಂಕ್ ಕಲರ್ ಇರುತ್ತೆ. ಪಿಂಕ್ ಮತ್ತು ವೈಟ್ 2 ಕಲರ್ ನೋಡಿದ್ದೀನಿ. 2 ಥರ ಕಲರ್ ಬಿಡುತ್ತೆ ಶೀತದಂಡೆ ಹೂ. ಮೋಟ್ರ್ ಆಫ್ ಮಾಡೋಕ್ಕೆ ಕರೆದು ಹೇಳ್ತಾಯಿದ್ರು, ಹಾಗಾಗಿ ಎಂತ ಅಂತ ಕೇಳ್ತಾ ಇದ್ದೆ.
ಈಗ ನಾವು ಹಲಸಿನಕಾಯಿ ಕುಯ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ನಲ್ಲ, ಈಗ ಹಲಸಿನಕಾಯಿ ಕಡಿತಾ ಇದ್ದೀನಿ. ಹಲಸಿನಕಾಯಿ ತಗೊಂಡು ಹೋಗೋದು. ಇಷ್ಟು ದೊಡ್ಡಗಿದೆ ಹಲಸಿನಕಾಯಿ. ಹಾಗೆ ನಮ್ಮ ಪತಿ ನಂಗೊಂದು ಎಳ್ನೀರು ಕಡ್ದು ಕೊಟ್ಟರು, ಕುಡ್ಕೊಂಡು ಹೋಗೋದು. ಚೆನ್ನಾಗಿತ್ತು, ಸ್ವೀಟಾಗಿತ್ತು. ನಮ್ಮ ತೋಟದ ಎಳ್ನೀರು. ಇದನ್ನೇ ಪೇಟೆಯಲ್ಲಿ ಕೊಡೋದಾರೆ 60 ರೂಪಾಯಿ, 50 ರೂಪಾಯಿ. ನಮ್ಮ ತೋಟದಲ್ಲೇ ನಾವೇ ತಗೊಂಡು ಕುಡಿಯೋಕ್ಕೆ ಎಷ್ಟು ಖುಷಿ ಇರುತ್ತಲ್ವ. ತುಂಬಾ ಚೆನ್ನಾಗಿರುತ್ತೆ. ಈಗ ಮನೆಗೆ ಹೊರಟಿದ್ದು. ಇವತ್ತು ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ, ಎಲ್ಲಂತ ಇನ್ನೂ ಡಿಸೈಡ್ ಆಗಿರಲಿಲ್ಲ. ಪತಿ ಹೇಳಿದ್ರು ಬೇಗ ಹೊರಡಿ ಹೋಗೋಣ ಅಂತ ಹೇಳಿದ್ರು. ಎಲ್ಲಿಗಂತ ಕೇಳಿದ್ರೆ ಹೇಳಿಲ್ಲ. ನಾವು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿ ಎಲ್ಲ ರೆಡಿಯಾಗಿ ಈಗ ಒಂದು ಕಾರಲ್ಲಿ ಕೂತೆ. ಈಗ ಎಲ್ಲಿಗೆ ಅಂತ ಕೇಳಿದೆ. ಅದಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದರು. ಹಾಗಾಗಿ ದೇವಸ್ಥಾನಕ್ಕಂತ ಹೊರಟ್ವಿ, ನಾನು, ಪತಿ ಮತ್ತು ನನ್ನ ಮಗ. ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಹೊರಟ್ವಿ ಮನೆಯಿಂದ. ಹೋಗ್ತಾ ಈ ಥರ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋದ್ವಿ. ಇದು ನಮ್ಮ ತೀರ್ಥಹಳ್ಳಿ ಹೊಸ ಸೇತುವೆ ಹತ್ರ ಹೊಸ ಸೇತುವೆ ಆಗಿದೆ. ಅಲ್ಲಿ ಆ ರೋಡಲ್ಲಿ ಹೋಗೋದು. ನೋಡಿ, ಈ ಥರ ಇದೆ ಹೊಸ ಸೇತುವೆ. ವೆದರು ಒಂದು ಸರಿ ಮೋಡ ಬಿಸಿಲಾಗುತ್ತೆ, ಮಳೆ ಬರಲಿಲ್ಲ, ಮಳೆ ಕಮ್ಮಿ ಆಗಿದೆ. ಚೆನ್ನಾಗಿದೆ. ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಗ ಹಿಂದ್ಗಡೆ ಕುತ್ಕೊಂಡು ಮಲ್ಕೊಂಡಿದ್ದಾನೆ. ಹಾಯ್ ಮಾಡೋ ಅಂತಿದ್ದೆ, ಅವನು ಒಳ್ಳೆ ನಾಚ್ಕೊತಿದ್ದಾನೆ. ಅವನಿಗೆ ಈ ಥರ ವೀಡಿಯೋ ಮಾಡೋದೆಲ್ಲ ತುಂಬ ಇಷ್ಟ. ಅಮ್ಮ ನಾನು ಮಾಡ್ತೀನಿ ವೀಡಿಯೋ ಅಂತಾನೆ. ಆಮೇಲೆ ಏನಕ್ಕೋ ಮಾಡೋಕ್ಕೆ ಹೋಗಲ್ಲಪ್ಪ. ಕೆಲವೊಂದು ಸರಿ ಅವನೇ ವೀಡಿಯೋ ಮಾಡಿಕೊಡ್ತಾನೆ ನನಗೆ. ಕಾರಲ್ಲಿ ಹಿಂಗೆ ಮಲ್ಕೊಂಡಿರ್ತಾನೆ ಉದ್ದ. ಪತಿ ಫುಲ್ ಡ್ರೈವಿಂಗ್ ಮೋಡಲ್ಲಿದ್ದಾರೆ. ನೋ ಟಾಕಿಂಗ್, ಓನ್ಲಿ ಡ್ರೈವಿಂಗ್. ಸುಮ್ಮನೆ ಹೋಗೋದು. ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ನಾವು ಹೋಗ್ತಾ ಒಂದು 6:30 ಆಗಿತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ನಾನು, ನನ್ನ ಮಗ ಮತ್ತು ಪತಿ. ಆ ದೇವಸ್ಥಾನಕ್ಕೆ ನಾವು ಯಾವಾಗಲೂ ಹೋಗ್ತೀವಿ. ಅಲ್ಲಿ ಹೋಗಿ ಬಂದರೆ ನಮಗೇನೋ ಒಂಥರ ನೆಮ್ಮದಿ, ಖುಷಿ ಎಲ್ಲ ಸಿಗುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ. ನಾವು ಹಾಗಾಗಿ ವಾರದಲ್ಲಿ ಒಂದು ಸರಿ ಆದರೆ ಮಾತ್ರ ಹೋಗೋದು, ಇಲ್ಲದಿದ್ದರೆ ಎಲ್ಲ. ವಾರದಲ್ಲಿ ಒಂದು ಸರಿ ಯಾರು ಹೋಗ್ತೀವಿ ನಾವು. ಹಾಗೆ ಹೋಗಿ ಬಂದ್ವಿ ಅಷ್ಟೇ. ಕಾರಲ್ಲಿ ಹೋಗಿ ಬಂದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ಲೇಸು. ನನಗೆ ಈ ಥರ ಪ್ಲೇಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇದ್ರದ್ದೆಲ್ಲ ವೀಡಿಯೋ ಮಾಡ್ಕೊತೀನಿ. ಇದೇ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಹುಲಿಕಲ್ ಹತ್ರ ಇರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ತೀರ್ಥಹಳ್ಳಿಯಿಂದ 49 ಕಿಲೋಮೀಟ್ರ್ ಆಗುತ್ತೆ. ಹುಲಿಕಲ್ ಹತ್ರ ಇರೋ ದೇವಸ್ಥಾನ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ. ನಮಗೆ ಈ ದೇವರಂದರೆ ತುಂಬ ಇಷ್ಟವಾದ ದೇವರು, ಮತ್ತು ನಾವು ತುಂಬ ನಂಬ್ತೀವಿ ಈ ದೇವರನ್ನ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹೋಗ್ತೀವಿ. ಈಗ ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾನೆ. ಒಳಗೆಲ್ಲ ನಾವು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಈಗ ನಾವಿಲ್ಲಿಂದ ಹೊರಟ್ವಿ. ಮನೆಗೆ ಹೊರಟಿದ್ದೀಗ ಸುಮಾರು
ಟೈಮ್ 7-7:30 ಆಗಿತ್ತು. ನಾವು ಅಲ್ಲಿವರೆಗೆ ಅಲ್ಲೇ ಇದ್ವಿ. 6-6:15 7:30 ತನಕ ಅಲ್ಲೇ ಇದ್ವಿ. ಹಂಗೆ ಪ್ರಸಾದ ತಗೊಂಡು ತೀರ್ಥ ತಗೊಂಡು ಬಂದ್ವಿ. ಆಮೇಲೆ ನನ್ನ ಮಗ ಈ ಪಾನಿಪುರಿ ಅಂತಾರೆ ತಿನ್ನೋಣ ಅಂದ. ಹಾಗಾಗಿ ನಾನು ಪಾನಿಪುರಿ ತಿಂದೆ, ನಮ್ಮ ಪತಿನೂ ಪಾನಿಪುರಿ ತಿಂದ. ಅವ್ನು ಬೇಲ್ಪುರಿ ಬೇಕಂದ. ಚೆನ್ನಾಗಿತ್ತು, ತಿಂದ್ವಿ. ಹಾಗೆ ಬಂದ್ವಿ, ಅಂಗಡಿಗೆ ಹೋಗಿ ಬಂದ್ವಿ. ನಮ್ಮ ಶಾಪಿಗೆ ಹೋಗಿ ಹಾಗೆ ಒಂದು ವಿಸಿಟ್ ಹಾಕ್ಕೊಂಡು ಸೀದಾ ಬಂದ್ವಿ. ಇದು ನಮ್ಮ ತೀರ್ಥಹಳ್ಳಿ ಸೇತುವೆ, ಹಳೆಯದು ಸೇತುವೆ ಇದು. ಅವಾಗ ತೋರಿಸಿದ ಹೊಸ ಸೇತುವೆ ಇದು, ಹಳೆ ಸೇತುವೆ. ಹಾಗೆ ಇಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.